ಹೆಂಡತಿಯ ಪ್ರಣಯ ಶೃಂಗಾರ ಸೆಕ್ಸ್. ಗಂಡ ಹೆಂಡತಿ ಅಂದ್ರೆ ಹೊಸ ಆವಿಷ್ಕಾರಕ್ಕೆ ಹೊಸತನ್ನ ಹುಡುಕುವ ಹೊಸ ಜಗತ್ತು, ಪ್ರತ್ಯೇಕ ಸ್ವರ್ಗ ಸೃಷ್ಟಿಸುವ ಸುಂದರ ರಮಣೀಯ ಜಗತ್ತು. ಸುಸಮಯ, ನಲ್ಮೆಯ ಕಾಯಕ, ಸಂಭ್ರಮ, ರೋಚಕ, ರೋಮಾಂಚನ, ನಂಬಿಕೆ, ಹಾರೈಕೆ, ಅವಶ್ಯಕತೆ, ಬದುಕಿನ ಪಯಣ, ಪ್ರಣಯ, ಶೃಂಗಾರ, ಅಂತರಂಗದ ರಸಾನುಭಾವದ ಭಾವನೆಗೆ, ಮಾದಕತೆಯ ಭವಿಷ್ಯತ್ತಿನ ಗಂಡ ಹೆಂಡಿರ ಒಪ್ಪಂದದ ಪ್ಯೂರ್ ಸೆಕ್ಸ್ ಕೂಡ ಎಕ್ಸ್ಟ್ರಾ ಇರಲೂಬಹುದು. ಅದು ರಹಸ್ಯ ಲೋಕದ ಭದ್ರ ಕೋಟೆಯೂ ಹೌದು, ವಾಸ್ತವಿಕತೆಯ ಮಡಿವಂತಿಕೆಯ ಜಾಣತನವೂ ಹೌದು. ಅದು ಇಬ್ಬರ ಒಪ್ಪಂದ, ಅದು ಅನುಬಂಧ. ಗಂಡ ಹೆಂಡತಿ ಎಂದರೆ ಕಮಿಟ್ಮೆಂಟ್ ಅಥವಾ ಅಡ್ಜಸ್ಟ್ಮೆಂಟ್. ಯಾರಿಗೂ ಗೊತ್ತಿಲ್ಲ ಬಿಡ್ರಿ, ಎಲ್ಲರೂ ಬಡಾಯಿ ಕೊಚ್ಚಿಕೊಳ್ಳುವವರೇ. ಗಂಡ ಒಳಗಿನ ಹೊರಗಿನ ಕಮಿಟ್ಮೆಂಟ್ ಆದ್ರೆ ಹೆಂಡತಿ ಅಡ್ಜಸ್ಟ್ಮೆಂಟ್ ಪಾತ್ರವೇನು? ಸಂಸಾರ ತೂಗುವ ತಕ್ಕಡಿಯೇ, ಮಕ್ಕಳು ಹೆರುವ ಯಂತ್ರವೇ, ಆಕರ್ಷಣೆಯ ಮೋಡಿ ಮಾಡುವ ಮಂತ್ರವೇ, ನಿಬಂಧನೆಗಳ ದಾಟಿ ಪ್ರಕೃತಿಯ ಸಹಜ ಪ್ರಕ್ರಿಯೆಯ ಬಲಹೀನತೆಯೇ, ಅಥವಾ ನಿಜವಾಗಿ ಪ್ರಕೃತಿ ಕೊಟ್ಟಂತಹ ದೊಡ್ಡ ಉಡುಗೊರೆಯೇ? ವಿಸ್ಮಯಕ್ಕೆ ನಮ್ಮಗಳನ್ನ ನಾವುಗಳು ಆತ್ಮ ಸಂಸಾರಕ್ಕೆ ಸಮರ್ಪಿಸಿಕೊಳ್ಳಬೇಕೇ? ನಿಜ, ಇದ್ದರೂ ಇರಬಹುದು. ಪ್ರಕೃತಿ ನಮ್ಮಗಳ ದೇಹದ ಮೇಲೆ ಏರುಪೇರುಗಳ ಸೂಚನೆ ನೀಡುತ್ತಾ ನನ್ನೊಳಗೆ ಒಬ್ಬನಾಗು ಅಥವಾ ಒಬ್ಬಳಾಗು ಎಂದು ದಾರ್ಶನಿಕ ಬೆಳಕು ತೋರುತ್ತಾ ತನ್ನತ್ತ ಸೆಳೆಯುತ್ತದೆ. ನಿಜವಾ? ಆಧುನಿಕ ಶೈಲಿಯಲ್ಲಿ ಪಕ್ಕಾ ಬಿಸಿನೆಸ್ ಮೆನ್ಗಳಾಗಿದ್ದಾರೆ. ತಾಳಿ ಕಟ್ಟುವ ಮೊದಲೇ ಹಿರಿಯರೆಲ್ಲರೂ ಸೇರಿ, ಸಂಬಂಧಿಕರೆಲ್ಲರೂ ಕೂಡಿ ಸ್ನೇಹ ಮಧುರತೆಯನ್ನ ಹಂಚಿ ಮೌಖಿಕವಾಗಿ ನಾಲಿಗೆಯಲ್ಲೇ ರುಜು ಮಾಡಿರುತ್ತಾರೆ. ತಡು ತೆಗೆದುಕೊಳ್ಳುವುದರ ಬಗ್ಗೆ, ಅದು ಹಣ ಅಥವಾ ವಸ್ತುಗಳು, ಮುಂದೆ ಬದುಕು ಸಾಗಿಸುವ ಸಮಯ ಪರಿಯ ಬಗ್ಗೆ. ತಾಳಿ ಕಟ್ಟುವ ವೇಳೆ ಸರಿದು ಮೊದಲ ರಾತ್ರಿ ಕಳೆದು ಬೆಳಗ್ಗೆ ಎದ್ದಾಗ ಶುರುವಾಗುತ್ತೆ ಅಂತರಂಗದ ತಳಮಳಗಳು. ಬದುಕಿನ ದಿವ್ಯ ಓಟಕ್ಕೆ ಬ್ಯಾಲೆನ್ಸ್ಗಳ ಬಡಿದಾಟ ಬೇರೆ. ಕರೆನ್ಸಿ ಎಕ್ಸ್ಚೇಂಜ್ ಮಾರುಕಟ್ಟೆ ಶುರು. ಮೊದಲೇ ಹೇಳಿದ್ದೀರಿ ಕೊಡು ತೆಗೆದುಕೊಳ್ಳುವ ಬಗ್ಗೆ. ಡಾಲರ್ ಕೊಟ್ಟರೆ ರುಪಿಯಾ, ಯುರೋ ಕೊಟ್ಟರೆ ರುಬಲ್, ಪೌಂಡ್ ಕೊಟ್ಟರೆ ರಿಂಗಿಟ್, ಎಲ್ಲವೂ ಎಕ್ಸ್ಚೇಂಜ್ ಮಾರ್ಕೆಟ್ಟೆ. ಇವೆಲ್ಲವೂ ಅಯೋಮಯ ಅನಿಸಿದರೂ ಅದೇ ನಿಜ. ಭಾವನೆ ಕೊಟ್ಟರೆ ನೆಮ್ಮದಿ, ಒಬ್ಬರನ್ನೊಬ್ಬರು ಮೆಚ್ಚುತ್ತಾ ಮಾತು ಕೊಟ್ಟರೆ ಗಟ್ಟಿತನದ ಮುನ್ಸೂಚನೆ. ಪ್ರತಿಭೆ, ವ್ಯಕ್ತಿತ್ವ, ಮನ, ಮನೆತನ ಮುಂದುವರೆದರೆ ಆಶಾಗೋಪುರ. ತಿರಸ್ಕಾರ, ಜಿಗುಪ್ಸೆ, ಹಠಮಾರಿತನ, ಪ್ರತಿಷ್ಠೆ, ಕೋಪ ಕೊಟ್ಟರೆ ಸಂಸಾರದ ಬಿರುಕು, ಸಂದೇಶದ ಅಡಿಪಾಯ. ಹೊಂದಾಣಿಕೆ ಎಷ್ಟು ಕಷ್ಟ ಎಂದರೆ ಹೊಂದಾಣಿಕೆ ಎಂಬುದೇ ಜಗತ್ತಿನ ಶ್ರೇಷ್ಠತೆಯಲ್ಲೊಂದು. ಅದು 9ನೆಯ ಅದ್ಭುತವೂ ಕೂಡ. ಒಟ್ಟಿನಲ್ಲಿ ಹಂಚಿಕೊಳ್ಳಬೇಕು, ಅಡಿಯಿಂದ ಮುಡಿಯವರೆಗೂ ಎಲ್ಲವೂ ಎಕ್ಸ್ಚೇಂಜ್ ಮಾಡಿಕೊಳ್ಳಲೇಬೇಕು. ಬದುಕಿನಲ್ಲಿ ಬಿಟ್ಟ ಈ ಎಕ್ಸ್ಚೇಂಜ್ಗಳು ಇಂದು ಗಂಡ ಹೆಂಡತಿಗೆ ಅದೇ ಬದುಕಾಗಿ ಬಿಟ್ಟಿದೆ. ಯಾರೋ ಹಿತೆ ನಮ್ಮ ಪುಣ್ಯಾತ್ಮರ ಸಾಲು ನೆನಪಿಗೆ ಬರುತ್ತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಎಂದು. ಅದೇ ಒಬ್ಬ ಗಂಡ ಮನೆಯಲ್ಲಿದ್ದರೆ 3 ಕಾಸಿಗೂ ಬೆಲೆ ಇಲ್ಲ. ವಾಸ್ತವ ಕೂಡ. ಎಂತಹ ತಾರತಮ್ಯ ನೀತಿ ಧೋರಣೆಗಳು, ಆಚರಣೆಗಳು. ಹಾಗಾದ್ರೆ ಗಂಡ ಹೆಂಡತಿಯ ಮಾನದಂಡಗಳೇನು? ಗ್ಲೋಬಲ್ ಎಡ್ಜ್ ಹಂತದಲ್ಲಿದ್ದೇವೆ. ಹುಡುಕಾಟಕ್ಕಿಲ್ಲ ಕೊನೆ. ಕಾದು ನೋಡೋಣ.